ಇಂಡಿಯಾಲಿ ಪ್ರೆಸಿಡೆಂಟ್ ಆಗಿರೋ ಶೈಲಜಾ ಭಟ್ ಕೂಡ ನನ್ನ ಜೊತೆ ಇದ್ದಾರೆ. ನಮ್ಮ ಕಮಿಟಿನ ನಾವು ಕೋರ್ ಕಮಿಟಿ ಟ್ರೆಷರರ್ ಆಗಿ ಏಕತ್ವ ಅಂತ ಈ ಇವೆಂಟ್ಗೆ ಏಕತ್ವ ಅಂತ ಹೆಸರಿಟ್ಟಿದ್ದೀವಿ. ಏಕತ್ವ ಅಂದರೆ ಒನ್ನೆಸ್ ಅಂತ. ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರುವ ಟ್ರೆಷರರು ಕೂಡ ಆಗಿರುವ ಶೋಭನಾ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ನಾವು ಈ ಅಸೋಸಿಯೇಷನ್ ಆಫ್ ಇನ್ನೋವೇಟ್ ಕ್ಲಬ್ಸ್ ಇನ್ ಇಂಡಿಯಾದಲ್ಲಿ 1755 ಕ್ಲಬ್ಸ್ ಇದೆ. 60,000ಗಿಂತ ಹೆಚ್ಚು ಮಹಿಳೆಯರು ಈ ಆರ್ಗನೈಸೇಷನಲ್ಲಿ ಇದ್ದೀವಿ. 27 ಡಿಸ್ಟ್ರಿಕ್ಟ್ಸ್ ಇದೆ. ಇಂಟರ್ನ್ಯಾಷನಲಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮೆಂಬರ್ಸ್ ಇದ್ದೀವಿ. ಆಮೇಲೆ ಆಲ್ ಓವರ್ ದ 100 ಕಂಟ್ರೀಲಿ ನಮ್ಮ ಪ್ರೆಸೆನ್ಸ್ ಇದೆ. ಸೊ ಏನೆಲ್ಲ ಆಕ್ಟಿವಿಟೀಸ್ ಮಾಡೋದಲ್ಲ? ನಮ್ಮ ಮೋಟೋ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಅಂಡ್ ಸರ್ವಿಸ್ಸು. ನಾವು ಸರ್ವಿಸ್ ಪ್ರಾಜೆಕ್ಟ್ಸ್ ಮಾಡ್ತೀವಿ ಟು ದ ವಾಲಂಟ್ರಿ ಆರ್ಗನೈಸೇಷನ್ ಇರೋದ್ರಿಂದ ಕಮ್ಯುನಿಟಿ ಮತ್ತು ಸೊಸೈಟಿನ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೋಷಲ್ ಸರ್ವಿಸ್ ಮಾಡ್ತೀವಿ. ಎನ್ವೈರ್ನಮೆಂಟ್ ಆಗಿರಲಿ, ರೈಟ್ಸ್ ಆಫ್ ಚೈಲ್ಡ್ ಆಗಿರಲಿ, ವಿಮೆನ್ ಓರಿಯೆಂಟೆಡ್ ಏನಾದ್ರು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್, ವಿ ಫೋಕಸ್ ಮೋರ್ ಆನ್ ಹೆಲ್ತ್. ಆಮೇಲೆ ಓಲ್ಡ್ ಏಜ್, ರೈಟ್ಸ್ ಆಫ್ ಸೀನಿಯರ್ ಸಿಟಿಸನ್ಸು, ಡ್ರಗ್ ಅವೇರ್ನೆಸ್ ಡ್ರೈವ್ಸ್ ಮಾಡ್ತೀವಿ. ಆಮೇಲೆ ಜವಾಬ್ದಾರಿ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ತಮ್ಮ ಕಡೆಯಿಂದ? ಈ ವರ್ಷ ಆ್ಯಕ್ಚುಲಿ ಫೋಕಸ್ ಏರಿಯಾ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಬಂದ್ಬಿಟ್ಟು ಫಿಟ್ ಗರ್ಲ್ ಅಂತ ತಗೊಂಡಿರೋದ್ರಿಂದ ದ ಫೋಕಸ್ ಏರಿಯಾ ವಿಲ್ ಮೋರ್ ಬಿ ಆನ್ ದ ಫಿಟ್ ಗರ್ಲ್. ಫಿಸಿಕಲಿ ಫಿಟ್ ಗರ್ಲ್ ಈಸ್ ಮೆಂಟಲಿ ಅ ಸ್ಟ್ರಾಂಗ್ ವುಮೆನ್ ಅಂತ ನಾನು ನಂಬ್ತೀನಿ. ಸೊ ಒಂದು ಈ ವರ್ಷ ಮೋರ್ ದೆನ್ 500 ಸ್ಪೋರ್ಟ್ಸ್ ವಿಮೆನ್ನ ಹುಡುಕಿ ತಗೊಬೋದು ಅಂತ ಆಸೆಯಲ್ಲಿ ಫಿಟ್ ಗರ್ಲ್ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ